ನನ್ನ ಕೂದಲು ಮೊದಲೇ ಸಾಫ್ಟ್ ಆ್ಯಂಡ್ ಸಿಲ್ಕಿ. ಈ ಪ್ಯಾಕ್ ಹಾಕಿದ್ಮೇಲಂತೂ ಇನ್ನೂ ಸ್ವಲ್ಪ ಸಾಫ್ಟ್ ಅನ್ನಿಸ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಭಾನುವಾರ, ಎದ್ದೇಳೋ ಸ್ವಲ್ಪ ಲೇಟ್ ಆಯಿತು. ಎದ್ಮೇಲೆ ಸ್ವಲ್ಪ ಟೀ ಕುಡ್ಕೊಂಡು ನಮ್ಮ ಸಾಹೇಬರು ಕ್ರಿಕೆಟ್ ಟೂರ್ನಿ ಇತ್ತು ಅಂತ ಬೆಳಗ್ಗೆನೇ ಹೋಗಿದ್ರು. ಸೊ ಹಾಗಾಗಿ ನಾನೇನೇನು ತಿಂಡಿ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಕೂಗಿಟ್ಟೆ. ಆಲ್ಮೋಸ್ಟ್ ಎಲ್ಲರೂ ಹೆಸರು ಬೇಳೆ ದಾಲ್ ತಿಂದಿರ್ತೀರ. ಹೆಸರು ಕಾಳು ದಾಲು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಹೆಸರು ಕಾಳು ಹಾಕಿ ದಾಲ್ ಮಾಡಿಕೊಂಡು ಹಾಗೆ ಸೈಡಲ್ಲಿ ರೈಸ್ನ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸೈಡ್ ಸಿಗಿರ್ಲಿ ಅಂತ ಬೊಂಡನೂ ಹಾಕೊಂಡು ಅಡುಗೆ ಎಲ್ಲ ಆದಮೇಲೆ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು. ಊಟ ಆದಮೇಲೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ಸ್ವಲ್ಪ ಅಸೈನ್ಮೆಂಟ್ ಬರೆಯೋದಿತ್ತು ಅಂತ ಅದನ್ನು ಬರ್ಕೊಂಡು ಸಂಜೆಯಿಂದ ಬಟ್ಟೆ ಒಣಗಾಕಿದ್ದು ಎತ್ಕೊಂಡು ಬಂದೆ. ಇನ್ನು ಪಾಟಲ್ಲಿ ಅಲೋವೆರಾ ತುಂಬ ಬೆಳೆದಿತ್ತು. ಸೊ ಹಾಗಾಗಿ ಒಂದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಒಂದು ಹೆಸರನ್ನ ಕಿತ್ಕೊಂಡು ಬಂದೆ. ಇನ್ನು ಸಿಪ್ಪೆ ತೆಗೆದು ಅಲೋವೆರಾ ಜೆಲ್ನ ತಕೊಂಡು ಅದಕ್ಕೇನೆ ಒಂದು ಅರ್ಧ ಹೋಳು ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ನೀರೇನು ಹಾಕ್ತಲೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೌಲಲ್ಲಿ ಫಸ್ಟೇ ಒಂದು 4 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಅದಾದಮೇಲೆ ಈ ಜ್ಯೂಸ್ನ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಅವೆರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೇರ್ನ ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಒಂದು ಕಡೆಯಿಂದ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೋತಾ ಹೋಗಬೇಕು. ಎಲ್ಲ ಕಡೆ ಇದು ಸ್ಪ್ರೆಡ್ ಆಗೋ ಥರ ಅಪ್ಲೈ ಮಾಡ್ಕೋತಾ ಹೋಗಬೇಕು. ಇನ್ನು ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಾದ್ಮೇಲೆ ಒಂದು 5 ನಿಮಿಷ ಜಂಟ್ಲಿ ಮಸಾಜ್ ಮಾಡಬೇಕು. ಇವತ್ತು ಸಾಹೇಬ್ರು ಇರಲಿಲ್ವಲ್ಲ, ಸೊ ಹಾಗಾಗಿ ನಾನೇ ಸ್ವಲ್ಪ ಮಸಾಜ್ ಮಾಡ್ಕೋತಾ ಇದ್ದೆ. ಈ ಪ್ಯಾಕ್ನ ಒಂದು 10 ನಿಮಿಷ ಡ್ರೈ ಆಗಿ ಬಿಡಬೇಕು. ನಾನು ಆ ಗ್ಯಾಪಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅಂತ ತೊಳ್ಕೊಂಡು ಬಂದು ಒಂದು 10 ನಿಮಿಷ ಆದಮೇಲೆ ಹೋಗಿ ಪಟ್ ಅಂತ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಇನ್ನು ಹೇರ್ ಡ್ರೈ ಆದಮೇಲೆ ನಾನು ಕೂಮ್ ಕೂಡ ಮಾಡಿರಲಿಲ್ಲ. ನನ್ನ ಹೇರ್ ಮೊದಲೇ ಸಾಫ್ಟ್ ಆ್ಯಂಡ್ ಸಿಲ್ಕಿ. ಈ ಪ್ಯಾಕ್ನ ಅಪ್ಲೈ ಮಾಡಿದ್ಮೇಲಂತೂ ಇನ್ನೂ ಸಾಫ್ಟ್ ಆ್ಯಂಡ್ ಸಿಲ್ಕಿ ಥರನೇ ಫೀಲ್ ಆಗ್ತಾ ಇತ್ತು ನನಗಂತೂ. ಇನ್ನು ಅದೇ ಗ್ಯಾಪಲ್ಲಿ ನಮ್ಮ ಸಾಹೇಬ್ರು ಕೂಡ ಬಂದರು. ಬೆಳಗಿಂದ ಬಿಸಿಲಲ್ಲಾಡಿ ಫುಲ್ ಟೈರ್ಡ್ ಆಗಿ ಬಂದಿದ್ರು. ಹೋಗಿ ಅವರು ಪಟ್ ಅಂತ ಫ್ರೆಶ್ ಆಗಿ ಬಂದರು. ಅವ್ರಿಗೆ ಇಲ್ಲಿ ಒಂದು ಕಪ್ ಟೀ ಮಾಡಿಕೊಟ್ಟು ಮತ್ತೆ ಅವರೆಲ್ಲ ಹೊರಗಡೆ ಅಂತ ಹೊರಟ್ರು. ಇನ್ನು ತುಂಬ ಜನ ಪ್ರತಿ ವಿಡಿಯೋದಲ್ಲೂ ABC ಪೌಡರ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ರಿ. ಅದನ್ನ ಮಾಡೋದು ತುಂಬ ಸಿಂಪಲ್ಲು. ನಾನಿಲ್ಲಿ ಒಂದು ಬೀಟ್ರೂಟು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ತಗೊಂಡು ಅದಾದಮೇಲೆ ಎರಡನ್ನೂ ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ 1 ಇಂಚಷ್ಟು ಶುಂಠಿನೂ ಕೂಡ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಅದನ್ನು ನೀವು ಈ ಥರ ಕಟ್ ಮಾಡ್ಕೊಳ್ಳಬಹುದು, ಹಾಗೆಯೇ ಈ ಥರ ತುರ್ಕೊಳ್ಳಬಹುದು. ನಿಮ್ಮ ಕಂಫರ್ಟಬಲ್ ಯಾವ ಥರ ಬೇಕಾದರೂ ಮಾಡ್ಬೋದು. ಇದನ್ನ ನೀವು 3 to 4 ಡೇಸು ಬಿಸಿಲಲ್ಲಿ ಡ್ರೈ ಆಗಕ್ಕೆ ಬಿಡಬೇಕು. ನೀಟಾಗಿ ಡ್ರೈ ಆದಷ್ಟು ಗ್ರೈಂಡ್ ಮಾಡೋದಕ್ಕೆ ಒಳ್ಳೇದು. ಇನ್ನು 4 ದಿನ ನಾನು ಅದನ್ನು ಡ್ರೈ ಮಾಡಿ ಅದಾದಮೇಲೆ ಪೌಡ್ರ್ ಮಾಡ್ಕೋತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.